ಸರ್ಜರಿ ಆಗಿ ಎಷ್ಟು ವರ್ಷದಿಂದ ನಾವು ಕುತ್ತಿಗೆ ನೋವಿತ್ತು? 2 years. 2 ಇಯರ್ಸಿಂದ. ಸರ್ಜರಿ ಆದಮೇಲೆ ನೋವು ಕಡಿಮೆ ಆಯಿತಾ? ಒಂದು 2 months ಕಡಿಮೆ ಆಯ್ತು ಸರ್. ಓಕೆ. ಮತ್ತೆ ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಸರ್. ಮತ್ತೆ ಬರ್ತಾ ಇದೆ. ಇಲ್ಲಿ ಬಂದ ಕಡಿಮೆ ಆಗಿದೆ? 30% ಕಡಿಮೆ ಆಗಿದೆ ಸರ್. 30% ಕಡಿಮೆ ಆಗಿದೆ. ಮತ್ತೆ ಇನ್ನೊಂದು ಸರಿ ಪೇಯ್ನ್ ಬಂದಿದೆ ಅಂತ ಹೋದಾಗ ಏನಾಗುತ್ತೆ? ಅವರು ಸರ್ ಅಲ್ಲಿ ಹಾಸ್ಪಿಟಲ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಸರ್ ಅಷ್ಟೇ. ಎಕ್ಸಸೈಸ್ ಮಾಡಿ, ನೆಕ್ ಎಕ್ಸಸೈಸ್ ಮಾಡಿ, ಫಿಸಿಯೋಥೆರಪಿ ಮಾಡಿ, ಸರ್ವಿಕಲ್ ಎಕ್ಸಸೈಸ್, ಐಸೋಮೆಟ್ರಿಕ್ ಎಕ್ಸಸೈಸ್. ಇಲ್ಲಿ ಕೊಟ್ಟು ಬಂದಮೇಲೆ 30% ಬೆಟ್ಟ ಆಗಿದೆ. ಡಯಟ್ ಮಾಡಿ. ಹಾಂ ಸರ್. ಆ್ಯಕ್ಚುಲಿ ಮತ್ತೆ ಅದು ಹಂಗೆ ಇನ್ನೂ ಸರ್ಜರಿ ಪೋಸ್ಟ್ ಸರ್ಜರಿ ಅಲ್ವಾ? ಸರ್ ಇನ್ನೂ ಸರ್ ಉಳ್ಕೊಂಡಿದೆ ಸರ್ ಅದು ಹೋಗುತ್ತೆ. ಅದು ಕಂಪ್ಲೀಟ್ ತೆಗಿಯಕ್ಕೆ ಹೋದರೆ ಅವ್ರಿಗೂ ಕೂಡ ಕಷ್ಟ. ಹೌದು ಸರ್. ಯಾಕಂದರೆ ಅದು ಸ್ಪೈನ್ ಅಲ್ಲ ಸರ್, ಡ್ಯಾಮೇಜ್ ವೆರಿ ಪ್ಯಾರಾಪ್ಲೀಸ್ ಆಗಲ್ಲ, ವೆರಿಗೂ ಪ್ರಾಬ್ಲಮ್ ಆಗುತ್ತೆ. ಹೌದು ಸರ್. ಬೇಡ. ಸೊ ವಿಲ್ ಫೋಕಸ್ ಸರ್. ಸ್ವಲ್ಪ ನೀಟಾಗಿ ಇವತ್ತು ಮೆಡಿಕೇಷನ್ಸ್ ಎಲ್ಲ ಕೊಡ್ತೀನಿ, ಟ್ರಿಪ್ಪೆಲ್ಲ ಹಾಕ್ತೀನಿ. ತಲೆ ಬಗ್ಸಿ ಟಚ್ ಆಗುತ್ತಲ್ಲ? ನೋವಿದೆಯಾ ಇಲ್ಲಿ? ಇಲ್ಲ ಸರ್, ಅಲ್ಲಿ ಎಲ್ಲಿಲ್ಲ ಸರ್, ನನಗೆ ಇದೊಂದು ಪಾಯಿಂಟ್ ಔಟ್. ಇದೊಂದೇ ಜಾಗನ? ಈ ಜಾಗನ? ಹಾಂ, ಓಕೆ ಓಕೆ ಓಕೆ. ಮತ್ತು ಎರಡು ಕೈಗೆ ಬರುತ್ತಾ, ಒಂದು ಕೈ ಬರುತ್ತಾ? ಸರ್ ಇದೊಂದು ಈ ಕೈಗೂ ಎಲ್ಲಿ ಸರ್, ಈ ಕೈಗೂ ಮಾತ್ರ ಸ್ವಲ್ಪ ಬರುತ್ತೆ ಸರ್. ಆಲ್ಫಾ 157 ರೈಟ್ ಸೈಡ್. ಮತ್ತು ಅದು ಪಾಯಿಂಟ್ ಮಾರ್ಕೆಟಿಂಗ್ ಬೆಳೆಸಿ ಸರ್, ನಮ್ಮದು ವೆಹಿಕಲ್ ಓಡಾಡಲೇಬೇಕು. ಏನು ಮಾಡ್ತೀರಾ? ಸರ್ ಬೈಕಲ್ಲಿ ಓಡಾಡೋದಲ್ಲ ಸರ್ ಸಮಸ್ಯೆ, ಡಯಟ್ ಮಾಡದೇ ಇರೋದು ಸಮಸ್ಯೆ, ಟೀ ಕಾಫಿ ಕುಡಿಯೋ ಸಮಸ್ಯೆ. ಬ್ಲಡ್ ರಿಪೋರ್ಟಲ್ಲಿ ತೋರಿಸ್ತೀನಿ, ಏನಾದ್ರು ಸಮಸ್ಯೆ ಇದ್ದೇ ಇರುತ್ತೆ. ಅದು ಸಮಸ್ಯೆ, ಅದು ಸರಿ ಮಾಡ್ಕೊಂಡ್ರೆ ನೀವು ಸರಿ ಆಗ್ತವೆ. ನೋಡಿ ಇಲ್ಲಿ ಸರ್ ಇದೆ. ಹೌದು ಸರ್, ನೋಡಿ 66 ಅಂದರೆ ಅದು ಹೆವಿ. ಅದು ಐಡಿಯಲ್ಲಿ ಬಂದು 4 ಇಲ್ಲ 10 ಇರಬೇಕು. 6 ಪಟ್ಟು ಜಾಸ್ತಿ ಆಯಿತು. ಈ ಡಿಜನರೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಫ್ರೂಟ್ಸ್ ಒಂದೆಲ್ಲ ಶಾಪ್ ಮಾಡ್ಕೊಳ್ಳಿ. ಮಾಡಿಫೈಡ್ ಹಾಕಿ ಇವತ್ತು ನೋಡಿ. ಐರನ್, ಕೊಲೆಸ್ಟ್ರಾಲ್ 325, ಟ್ರೈಗ್ಲಿಸರೈಡ್ಸು. ಅಲ್ಲ, TGL HDL ರೇಷಿಯೋ ನೋಡಿರಿ 9.9 ಇದೆ. ಲೆಸ್ ದ್ಯಾನ್ 1.5 ಇರಬೇಕು. ಮತ್ತು ಇಲ್ಲಿ CP ಜಾಸ್ತಿ ಇದೆ. ಅದರಲ್ಲಿ ಗೊತ್ತಾಗ್ಬಿಟ್ಟು ಇನ್ಸುಲಿನ್ನು ಇದೆಯಲ್ವಾ,